ವಾವ್, ಸೂಪರ್ ಆಗಿದೆ ನೋಡೋಕ್ಕೆ. ಈ ಫ್ಲೈಓವರೆಲ್ಲ ಆಗಷ್ಟು ಇನ್ನೊಂದು 8-10 ವರ್ಷ ಆಗುತ್ತೆ ಅನಿಸುತ್ತೆ. ಅದು ಏನು ಕತೆ ಮಾಡ್ತಾರೋ ಮೈಸೂರನ್ನ ಅಷ್ಟರಲ್ಲಿ. ಲೆಫ್ಟ್ ಸೈಡು ಹಾಗೆ ರೈಟ್ ಸೈಡು ಎಲ್ಲ ಭತ್ತದ ಗದ್ದೆಗಳು, ಮಧ್ಯದಲ್ಲಿ ರೋಡು ಫುಲ್ಲು ಕ್ಲಿಯರ್ ಇದೆ. ವಾಟರು ಕಲ್ಲುಗಳೆಲ್ಲ ಕಾಣಿಸ್ತದೆ ಕೆಳಗಡೆ ಇರೋದು. ಸೊ ಇಲ್ಲಿ ಒಂದು ಹಳ್ಳಿ ರೋಡೆ ಅಂತ ಹೋಗ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ. ಅವ್ರ ಲೈಫೇ ಮೊಬೈಲಲ್ಲಿ ಆಗಿರುತ್ತೆ. ಸೊ ಮೊಬೈಲ್ನ ಸೈಡ್ಗಿಟ್ಟು ಈ ಥರ ಒಂದು ಜಾಗಕ್ಕೆಲ್ಲ ಬಂದು ಎಕ್ಸ್ಪ್ಲೋರ್ ಮಾಡಿ. ಈ ಒಂದು ದಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ ಕಡೆ ಈ ಕಡೆ ಮರ ಎಲ್ಲ ಕವರ್ ಆಗಿ ತುಂಬ ಚೆನ್ನಾಗಿದೆ. ಎತ್ತಿನ ಗಾಡಿ ಎಲ್ಲ ಹೋಗ್ತಾ ಇದೆ. ಇಲ್ಲೆಲ್ಲ ಹಳೆ ಬಿಲ್ಡಿಂಗ್ಗಳು ನೋಡಿ ಹೆಂಗಿದೆ. ಬಟ್ ಇನ್ನೂ ಅದನ್ನ ಮೇಂಟೈನ್ ಮಾಡ್ತಾವ್ರಲ್ಲ, ಒಂಥರ ಫುಲ್ಲು ಪ್ರಶಾಂತವಾಗಿದೆ. ಆ್ಯಕ್ಚುಲಿ ಈ ರೂಟಲ್ಲಿ ಬಂದಿದ್ದು ನಾನು. ಅಣ್ಣ, ಬನ್ನೂರು ರೋಡ್ಗೆ ಹಿಂಗೆ ಹೋಗ್ಬೋದಾ? ಬನ್ನೂರಿಗೆ ಯಾವ ಕಡೆ ಹೋಗ್ಬೇಕು? ಯಾವುದೋ ದಾರಿ ತಪ್ಪಿ ಬಂದಿದ್ದು ನಾನು. ಹ್ಯಾಪಿ ಬಾಯ್. ನಮಸ್ಕಾರ ಗುರುಗಳೇ, ಎಲ್ಲರೂ ಹೇಗಿದ್ದೀರಾ? ಸೊ ನಾನಿವತ್ತು ವಾಪಸ್ ಬೆಂಗಳೂರು ಹೊರಟೆ ಮೈಸೂರಿಂದ. ಸೊ ಯಾರಾದರೂ ಪ್ರೀವಿಯಸ್ ವೀಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಹಾಕಿರ್ತೀನಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಸೊ ಇವಾಗ ಏನು ಪ್ಲ್ಯಾನು ಅಂದರೆ ಬೆಂಗಳೂರಿಗೆ ಈ ಕಡೆ ಎಕ್ಸ್ಪ್ರೆಸ್ ವೇ ಕಡೆಯಿಂದ ಹೋಗಲ್ಲ. ಸೊ ಇವತ್ತು ಆ್ಯಕ್ಚುಲಿ ಹೋಗ್ತಾ ಇರೋದು ಬಂದು ಮಳವಳ್ಳಿ ಕನಕಪುರ ರೂಟಲ್ಲಿ. ಮೈಸೂರಿಂದ ಫಸ್ಟು ಬನ್ನೂರು ಸಿಗುತ್ತೆ, ಬನ್ನೂರು ಆದಮೇಲೆ ಮಳವಳ್ಳಿ, ಅದಾದಮೇಲೆ ಕನಕಪುರ, ಅದಾದಮೇಲೆ ಬ್ಯಾಂಗ್ಳೂರು. ಸೊ ವಿಡಿಯೋ ಕೊನೆ ತನಕ ನೋಡಿ. ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಸೊ ರಿಂಗ್ ರೋಡ್ ಹತ್ರ ಬಂದೆ ಇವಾಗ. ಈ ರಿಂಗ್ ರೋಡ್ ಡೈರೆಕ್ಟಾಗಿ ಕೊಲಂಬಿಯೇಶ ಸಿಗ್ನಲ್ ಹತ್ರ ಹೋಗುತ್ತೆ. ಸೊ ಕೊಲಂಬಿಯೇಶದಿಂದ ಹಾಗೆ ಮುಂದೆ ಹೋಗಿ ಅದು ಆ್ಯಕ್ಚುಲಿ ಬನ್ನೂರು ರೋಡು ಕನೆಕ್ಟ್ ಆಗುತ್ತೆ ಸ್ಟ್ರೈಟ್ ಹೋದರೆ. ಬಟ್ ಕೊಲಂಬಿಯೇಶ ಅಂದರೆ ಲೆಫ್ಟಿಗೆ ಹೋದರೆ ಮಾಮೂಲಿ ಬೆಂಗಳೂರು ರೋಟು ಎಕ್ಸ್ಪ್ರೆಸ್ ವೇ. ಬಟ್ ಇವತ್ತು ಸ್ಟ್ರೈಟ್ ಹೋಗ್ತಾ ಇದ್ದೀನಿ ಕೊಲಂಬಿಯೇಶದಿಂದ. ಕೊಲಂಬಿಯೇಶ ಅಂದರೆ ಮಣಿಪಾಲ್ ಹಾಸ್ಪಿಟ್ಲಿಂದ. ಯಾಕೆ ಹೆಂಗೆ ಆಡ್ತಾವ ನೀನು? ಫುಲ್ಲು ರೇಸಿಗೆ ನಿಂತ್ಕೊಂಡು ಅವನು ಮುಂದ್ಗಡೆ ಅವನು. GRS ಫ್ಯಾಂಟಸಿ ಪಾರ್ಕ್ ಈ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಜಾಗ. ಏನು ಎಲ್ಲ ಕಡೆಯೂ ಸಿಗ್ನಲ್ಲೇ, ಇಲ್ಲೂ ಸಿಗ್ನಲ್ ಹಾಕೋರು ನೋಡಿ. ಎಲ್ಲ ಸರ್ಕಲ್ ಅನ್ನೋದಕ್ಕಿಂತ 4 ರೋಡ್ ಎಲ್ಲಿ ಕನೆಕ್ಟ್ ಆಗುತ್ತೆ, ಇಲ್ಲ 3 ರೋಡ್ ಎಲ್ಲಿ ಕನೆಕ್ಟ್ ಆಗುತ್ತೆ ಅಲ್ಲಿ ಸಿಗ್ನಲ್ ಹಾಕ್ಬಿಟ್ಟವ್ರೆ. ಈ ಮಣಿಪಾಲ ಹಾಸ್ಪಿಟ್ಲ್ ಹತ್ರ ಈ ಕಡೆನೂ ಈ ರಿಂಗ್ ರೋಡ್ ಸೈಡಿಂದ ಏನೋ ಮಾಡ್ತವ್ರೆ. ಮೋಸ್ಟ್ಲಿ ಈ ಕಡೆನೂ ಫ್ಲೈಓವರ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಸೊ ನಾರ್ಮಲಿ ಇಲ್ಲಿಂದ ಲೆಫ್ಟ್ ತಗೋತಿದ್ದೆ. ಸೊ ಇವತ್ತು ಸ್ಟ್ರೈಟ್ ಹೋಗ್ಬೇಕಷ್ಟೆ. ಈ ಫ್ಲೈಓವರೆಲ್ಲ ಆಗಷ್ಟು ಇನ್ನೊಂದು 8-10 ವರ್ಷ ಆಗುತ್ತೆ ಅನಿಸುತ್ತೆ. ಅದು ಏನು ಕತೆ ಮಾಡ್ತಾರೋ ಮೈಸೂರನ್ನ ಅಷ್ಟರಲ್ಲಿ. ಈ ಸೈಡೂ ಫುಲ್ಲು ಅಗ್ದಿದ್ದಾರೆ, 4 ಸೈಡೂ ಅಗ್ದವ್ರೆ ಫುಲ್ಲು. ಏನೋ ಒಂದು ಮಾಡ್ತಾರೆ ಮೈಸೂರನ್ನ. ಲಂಡನ್ ಮಾಡ್ಬೋದು ಮೈಸೂರನ್ನ, ಅದಕ್ಕೆ ಹಿಂಗೆಲ್ಲ ಮಾಡ್ತಾಯಿರೋದು. ಓಕೆ, ಸೊ ಇವಾಗ ಇನ್ನೊಂದು ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಗಿದೆ. ಏನಂದರೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ಅನ್ನೋಕ್ಕಿಂತ ಒಂದು ಸೀನಿಕ್ ವ್ಯೂ ಇದೆ, ಮಾದೇಪುರ ಅಂತ. ಲಾಸ್ಟ್ ಟೈಮು ಕಾರಲ್ಲಿ ಬಂದಾಗ ತೋರಿಸಿದ್ದೆ, ಬಟ್ ಆವಾಗ ತುಂಬ ಮಳೆ ಬರ್ತಿತ್ತು, ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ, ಕಾರಿಂದ ಇಳಿದೆಲ್ಲ ತೋರ್ಸೋಕ್ಕಾಗಲಿಲ್ಲ. ಸೊ ಇವತ್ತು ಒಳ್ಳೆ ಉರಿ ಬಿಸಿಲಿದೆ. ಇವಾಗ ಸೀನಿಕ್ ಆಗಿರುತ್ತೇನೋ ಗೊತ್ತಿಲ್ಲ, ಬಟ್ ಒಂದು ಅಂದಾಜು ಮೇಲೆ ಹೋಗ್ತಾ ಇರೋದು ಅಷ್ಟೇ. ಆ್ಯಕ್ಚುಲಿ ಗೂಗಲ್ ಮ್ಯಾಪ್ ಹಾಕಬೇಕು. ಇಲ್ಲೆಲ್ಲೋ ಮುಂದೆ ಲೆಫ್ಟಿಗೆ ತೊಗೋಬೇಕು. ಸೊ ಮ್ಯಾಪ್ ಹಾಕ್ಕೊಂಡ್ರೆ ಈಸಿ ಆಗುತ್ತೆ. ಇನ್ನು ಯಾವುದೋ ಲೆಫ್ಟ್ ತೊಗೊಳಕ್ಕೆ ಹೋಗಿ ಯಾವುದೋ ಲೆಫ್ಟ್ಗೆ ಹೋದರೆ ಕಷ್ಟ. ಓಕೆ, ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತೊಗೋಬೇಕು. ಫಸ್ಟ್ ಲೆಫ್ಟ್ ಇದೆ, ಅದಾದಮೇಲೆ ಇನ್ನೊಂದು ಲೆಫ್ಟ್ ಇದೆ. ಇಲ್ಲಿ ನೋಡುವ, ಮುಂದೆ ಹೋಗಿ. ಸೊ ಇಲ್ಲಿ ಲೆಫ್ಟ್ ತೊಗೋಬೇಕು, ಇಲ್ಲ ಮುಂದೆ ಒಂದು ಲೆಫ್ಟ್ ಸಿಗುತ್ತೆ, ಅಲ್ಲೂ ತೊಗೋಬೇಕು. ಸದ್ಯಕ್ಕೆ ಹಿಂಗೆ ಹೋಗೋಣ. ಇಲ್ಲೆಲ್ಲ ಆ್ಯಕ್ಚುಲಿ ತುಂಬ ಡೆವಲಪ್ ಆಗಿಬಿಟ್ಟಿದೆ. ಮುಂಚೆಲ್ಲ ಇಲ್ಲೆಲ್ಲ ಖಾಲಿ ಜಾಗ ಇರ್ತಿತ್ತು, ಹೊಲ ಗದ್ದೆಗಳೇನೆಲ್ಲ ಇರ್ತಿತ್ತು. ಬಟ್ ಇವಾಗೆಲ್ಲ ಲೇಔಟ್ಗಳಾಗ್ಬಿಟ್ಟಿದೆ. ಒಂದೊಳ್ಳೆ ಏರಿಯಾ ಅಂತಲೇ ಹೇಳ್ಬೋದು. ಬಟ್ ಏರಿಯಾ ಜೊತೆಗೆ ಎಲ್ಲ ಕಸನೂ ಬಿಸಾಕಿದ್ದಾರೆ. ಇಲ್ಲಿ ನೋಡಿ, ಅದೇ ಪ್ರಾಬ್ಲಮ್. ಒಂದು ಏರಿಯಾ ಡೆವಲಪ್ ಆಗಿಬಿಟ್ರೆ ಕಸನೂ ಹಂಗೆ ಡೆವಲಪ್ ಆಗ್ಬಿಡುತ್ತೆ ಇಲ್ಲಿ.
ಜನರು ಮಾತು ಕೇಳೋಲ್ಲ, ಅವ್ರ ಮನೆಯಲ್ಲಿರೋ ಕಸ ಎಲ್ಲ ರೋಡ್ಗೆ ತಂದು ಹಾಕ್ತಾರೆ ಅಷ್ಟೇ. ನಾನಂತೂ ಇವಾಗ ಯಾವುದೋ ಹಳ್ಳಿ ಒಳಗಡೆಲ್ಲ ಬಂದಿದ್ದೀನಿ. ಈ ಹಳ್ಳಿ ಹೆಸರೆಲ್ಲ ಗೊತ್ತಿಲ್ಲ, ಇಲ್ಲ ಅದ್ರ ಬೋರ್ಡ್ ಇದೆಯಾ ಅಂತ ನೋಡ್ಬೋದಷ್ಟೇ. ನಂಗೆ ಈ ಥರ ರೋಡ್ಗಳೇ ಸ್ವಲ್ಪ ಇಷ್ಟ ಆಗೋದು. ಈ ನಾರ್ಮಲ್ ಹೈವೇಗಳಿಗಿಂತ ಈ ಥರ ಹಳ್ಳಿ ರೋಡ್ಗಳೇ ಏನೋ ಒಂಥರ ಚೆನ್ನಾಗಿರುತ್ತೆ. ಆ ಹೈವೇನಲ್ಲಿ ಫುಲ್ ಬೋರಿಂಗ್, ಏನೂ ಇರೋಲ್ಲ, ಸುಮ್ಮನೆ ರೋಡ್ ನೋಡ್ಕೊಂಡು ಹೋಗ್ತಾ ಇರಬೇಕು. ಬಟ್ ಇಲ್ಲಿ ಈ ಥರ ಹಳ್ಳಿಗಳೆಲ್ಲ ಬಂದರೆ ಹಳೆ ಕಾಲದ ಮನೆಗಳೆಲ್ಲ ಕಾಣ್ಸೋಕ್ಕೆ ಸಿಗುತ್ತೆ. ಈ ಥರ ಹರಳಿ ಮರ ಎಲ್ಲ ಕಾಣ್ಸೋಕ್ಕೆ ಸಿಗುತ್ತೆ. ನೋಡಿ ಎಷ್ಟು ತಂಪಾಗಿದೆ. ಇಲ್ಲಿ ನೋಡಿ ರೋಡ್ ಮಧ್ಯೆಯಲ್ಲಿ ಕುರಿಗಳು ಆಡುಗಳೆಲ್ಲ ಹೋಗ್ತಾಯಿದೆ, ಇದನ್ನು ನೋಡ್ಕೊಂಡು ಹೋಗ್ಬೋದು. ಇದೆಲ್ಲ ಸಿಟಿಯಲ್ಲಿ ಕಾಣ್ಸೋಕ್ಕೆ ಸಿಗುತ್ತೆ ನಿಮಗೆ. ಇಲ್ಲೊಂದು ಚಿಕ್ಕ ಕೆರೆ ಇದೆ, ನೋಡ್ಬೋದು. ಸೊ ಈ ಥರ ಎಲ್ಲ ನೋಡಿಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಸೂಪರ್ ರೋಡು ಹೆಂಗಿದೆ ನೋಡಿ. ಲೆಫ್ಟ್ ಸೈಡು ಹಾಗೆ ರೈಟ್ ಸೈಡು ಎಲ್ಲ ಭತ್ತದ ಗದ್ದೆಗಳು, ಮಧ್ಯದಲ್ಲಿ ರೋಡು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಆ ಭತ್ತದ ಸ್ಮೆಲ್ ಹಂಗೆ ಬರ್ತಾಯಿದೆ ಈ ರೋಡಲ್ಲಿ ಹೋಗ್ತಾಯಿದ್ರೆ. ಒಂಥರ ಟಿಪಿಕಲ್ ಹಳ್ಳಿ ಥರನೇ ಇದೆ. ಹಳ್ಳಿ ಥರ ಏನು ಹಳ್ಳಿನೇ, ಎಲ್ಲ ಭತ್ತದ ಪೈರೇ ಇದೆ ಸುತ್ತಮುತ್ತ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿ ನೋಡಿ ಭತ್ತದ ಗದ್ದೆ ಮಧ್ಯೆ ಒಂದು ವಿಲಾ ಕಟ್ತವ್ರೆ ಯಾರು. ಚೆನ್ನಾಗಿದೆ. ಸೊ ಈ ಥರದ್ದೆಲ್ಲ ನಿಮಗೆ ಬೆಂಗಳೂರು ಮೈಸೂರು ಹೈವೇನಲ್ಲಿ ಸಿಗೋಲ್ಲ ನೋಡೋಕ್ಕೆ. ಹಳೆ ರೋಡಲ್ಲಿ ಹೋದರೂ ಒಂದು ಮಂಡ್ಯ ತನಕ ಸ್ವಲ್ಪ ನೋಡೋಕ್ಕೆ ಸಿಗುತ್ತೆ ಅಷ್ಟೇ. ಅದಾದಮೇಲೆ ಒಂಥರ ಬರಡು ಭೂಮಿ ಥರನೇ, ಆ ಬಿಸಿಲಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು, ಹಿಂಸೆ ಅದು. ಐ ಥಿಂಕ್ ಮಾದೇಪುರ ಬ್ರಿಡ್ಜ್ ಬಂತು. ಸೊ ಇಲ್ಲಿ ನಿಲ್ಲಿಸಿ ಒಂದು ಫೋಟೋ ಎಲ್ಲ ತೊಗೊಳ್ಳೋಣ. ವಾವ್, ಸೂಪರಾಗಿದೆ ನೋಡೋಕ್ಕೆ. ಲಾಸ್ಟ್ ಟೈಮ್ ಇನ್ನೂ ನೀರಿರುತ್ತೆ ಆ್ಯಕ್ಚುಲಿ. ಲಾಸ್ಟ್ ಟೈಮು ಮಳೆಗಾಲದಲ್ಲಿ ಬಂದಿದ್ನಲ್ಲ, ಮಳೆಗಾಲ ಅಂದರೆ ಅವಾಗ ಜೂನ್ ಸ್ಟಾರ್ಟಿಂಗಲ್ಲಿ. ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲೆಲ್ಲಾದ್ರೂ ನಿಲ್ಲಿಸ್ಬಿಟ್ಟು ಗಾಡಿನ ಒಂದು ಫೋಟೋ ತೊಗೊಳ್ಳೋಣ. ಹಾಂ, ಸೊ ಇದೆ ನೋಡಿ ಮಾದೇಪುರ ಬ್ರಿಡ್ಜ್. ಸೊ ಈ ಕಡೆಯಿಂದ ಹಿಂಗೆ ಹೋಗ್ಬೋದು, ಯಾವುದೆಲ್ಲ ಹಳ್ಳಿಗೆಲ್ಲ ಹೋಗುತ್ತೆ ಈ ಕಡೆ ಹೋದರೆ. ಸೊ ಇಲ್ಲಿ ಆರಾಮಾಗಿ ಈ ಸೀನಿಕ್ ವ್ಯೂನ ಎಂಜಾಯ್ ಮಾಡ್ಬೋದು. ಫುಲ್ಲು ಕ್ಲಿಯರ್ ಇದೆ ವಾಟರು, ಕಲ್ಲುಗಳೆಲ್ಲ ಕಾಣಿಸ್ತದೆ ಕೆಳಗಡೆ ಇರೋದು. ತುಂಬಾ ಚೆನ್ನಾಗಿದೆ. ಒಂದು ಫೋಟೋ ತಗೊಳ್ಳೋಣ. ಆ್ಯಕ್ಚುಲಿ ಸುತ್ತಮುತ್ತ ಎಲ್ಲ ಫುಲ್ ಗ್ರೀನರಿಯಾಗಿ ಚೆನ್ನಾಗಿದೆ. ಅಲ್ಲೊಬ್ಬರು ತೆಪ್ಪದಲ್ಲಿ ಮೀನು ಹಿಡಿತಾ ಇದ್ದಾರೆ ಅನಿಸುತ್ತೆ ನೋಡಿ. ಸೊ ಇದೊಂಥರ ಮಳೆಗಾಲದಲ್ಲಿ ಈ ರೋಡಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಕಡೆ ಬಂದರೆ ಅಲ್ಲಿ ನೋಡ್ಬೋದು ಹಕ್ಕಿಗಳೆಲ್ಲ ನೋಡಿ. ಆ ಮರದಲ್ಲಿ ಎಷ್ಟು ಹಕ್ಕಿಗಳಿದೆ ಅಂತ ಇದರಲ್ಲೇ ತೋರಿಸ್ತೀನಿ ನಿಮಗೆ ಮೊಬೈಲಲ್ಲಿ. ಕೊಕ್ಕರೆಗಳ ಕಾಗೆಗಳ ಗೊತ್ತಿಲ್ಲ, ಇಲ್ಲ ಬೇರೆ ಯಾವ್ದಾರು ಪಕ್ಷಿನ ಅಂತ. ಲಾಸ್ಟ್ ಟೈಮ್ ಬಂದಾಗ ಕೊಕ್ಕರೆಗಳಿತ್ತು ತುಂಬ ಆ ಮರದ ಫುಲ್ಲು, ಅದು ನೋಡೋಕ್ಕೆ ಚೆನ್ನಾಗಿತ್ತು. ಅಲ್ಲಿ ಎಲ್ಲ ಬಟ್ಟೆ ಒಗೆಯೋದೇನೆಲ್ಲ ಮಾಡ್ತಾವ್ರೆ ದೂರದಲ್ಲಿ. ಈ ಕಾವೇರಿ ನದಿ ಏನು ನೋಡ್ತಾ ಇದ್ದೀರಾ, ಅದ್ರ ಹಿಂಭಾಗನೇ ಒಂದು ಬೆಟ್ಟ ಕೂಡ ನೋಡ್ಬೋದು. ಅಲ್ಲಿ ಹೋಗೋಕ್ಕೆ ದಾರಿ ಕೂಡ ಇದೆ, ಬಟ್ ಅದ್ರ ಬೆಟ್ಟದ ಮೇಲೆ ಏನಿದೆ ಅಂತ ಗೊತ್ತಿಲ್ಲ ನನಗೂ. ದೇವಸ್ಥಾನ ಏನಾದರೂ ಇರ್ಬೋದು, ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿ ಕೂತ್ಕೊಳ್ಳೋಕ್ಕೂ ಒಂದು ಒಳ್ಳೆ ಜಾಗನೂ ಮಾಡಿದ್ದಾರೆ, ಬಟ್ ಕೂತ್ಕೊಳ್ಳೋಕ್ಕಲ್ಲ, ಜಸ್ಟ್ ಒಂದು ಸೇಫ್ಟಿ ಪರ್ಪಸ್ಗಷ್ಟೇ. ಬಟ್ ಚೆನ್ನಾಗಿದೆ ಇದು ರೋಡು.
ಸೊ ಇವಾಗ ಹಾಗೆ ಮುಂದಕ್ಕೆ ಹೋಗೋಣ, ಸ್ವಲ್ಪ ದೂರ ಹೋಗಿ ಅಂಗ್ಲಿಂದ ಯೂ ಟರ್ನ್ ಮಾಡ್ಕೊಂಡು ಬರ್ತೀನಿ, ಒಂದು ರೈಡ್ ಹೋಗೋಣ ಈ ಬ್ರಿಡ್ಜ್ ಮೇಲೆ. ಸೊ ಮುಂದೆ ಹೋದರೆ ಗೊತ್ತಿಲ್ಲ ಏನಿದೆ ಅಂತ, ಮಂಡ್ಯ ಮದ್ದೂರೆಲ್ಲ ಈ ಕಡೆಯಿಂದ ಹೋಗ್ಬೋದು ಅನಿಸುತ್ತೆ. ಸೊ ನಂಗೆ ಕರೆಕ್ಟಾಗಿ ಐಡಿಯಾ ಇಲ್ಲ. ಸೊ ಯಾರಾದರೂ ಮಧೇಪುರ ಕಡೆಯವರು ಯಾರಾದರೂ ವೀಡಿಯೋ ನೋಡ್ತಿದ್ರೆ ಒಂದು ಕಮೆಂಟ್ ಹಾಕಿ, ರೋಡ್ ಯಾವ ಕಡೆ ಎಲ್ಲಿಗೆ ಹೋಗುತ್ತೆ ಅಂತ. ಸೊ ಮುಂದೆ ಏನಿಲ್ಲ, ಜಸ್ಟ್ ಒಂದು ಹೊಲ ಗದ್ದೆಗಳಿದೆ ಮತ್ತು ಬೆಟ್ಟ ಇದೆ. ಚೆನ್ನಾಗಿ ಕಾಣಿಸುತ್ತೆ. ಕಲರೇ ಫುಲ್ ಡಿಫ್ರೆಂಟ್ ಇದೆ. ಅಲ್ಲಿ ಸ್ವಲ್ಪ ಎಲ್ಲ ಒಣಗೋಗ್ಬಿಟ್ಟಿದೆ ಗಿಡ ಮರಗಳೆಲ್ಲ. ಸೊ ಅದಕ್ಕೆ ಅದೊಂಥರ ಆರೆಂಜ್ ಕಲರಲ್ಲಿ ಇಲ್ಲ ಮಡ್ ಕಲರಲ್ಲಿ ಕಾಣಿಸ್ತಾ ಇದೆ ಎಲ್ಲ. ಕೆಳಗಡೆ ಲ್ಯಾಂಡ್ಸ್ಕೇಪ್ ಗ್ರೀನ್ ಇದೆ, ಬೆಟ್ಟ ಒಂಥರ ಮಡ್ ಕಲರಲ್ಲಿದೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಇಲ್ಲೇ ತಿರುಗಿಸ್ಕೊಂಡು ವಾಪಸ್ ಹೋಗೋಣ. ಐ ಥಿಂಕ್ ಈ ಟೈಮಲ್ಲಿ ಬಂದ್ರೂ ಓಕೆ. ಈಗ ನಾನು ಬಂದಿರೋದು ಇವತ್ತೆಷ್ಟು ಡೇಟು, ಮೇ 21 ಅನಿಸುತ್ತೆ. ಮೇ ಮಿಡ್ಲಿಲ್ಲ, ಮೇ ಎಂಡಲ್ಲಿ ಬಂದರೂ ಚೆನ್ನಾಗಿರುತ್ತೆ. ನಿಮ್ಗೆ ಅಷ್ಟು ಬಿಸಿಲು ಅನಿಸಲ್ಲ, ಬಿಸಿಲಿದೆ ಬಟ್ ಸ್ಟಿಲ್ ನಿಮಗೆ ಏಪ್ರಿಲ್ ಥರ ಬಿಸಿ ಇರೋಲ್ಲ, ಆರಾಮಾಗಿ ಬರ್ಬೋದು. ಸೊ ಅಗೇನ್ ಸೇಮ್ ಬ್ರಿಡ್ಜ್. ಸೊ ಕೆಲವೊಂದು ಸಲ ನಾವೇ ಗೂಗಲ್ ಮ್ಯಾಪ್ ಇಲ್ಲದೇ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ ಜಾಗಗಳನ್ನ. ಚೆನ್ನಾಗಿರೋ ಜಾಗ ನೋಡಬೇಕು, ಡಿಫ್ರೆಂಟ್ ಆಗಿರೋ ಊರು ನೋಡಬೇಕು, ಹಳ್ಳಿಗಳು ನೋಡಬೇಕು ಅಂದರೆ ನಾವೇ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಬೇಕು. ಅದು ಗೂಗಲ್ ಮ್ಯಾಪಲ್ಲೂ ಸಿಗೋಲ್ಲ, ಗೂಗಲ್ ಸರ್ಚಲ್ಲೂ ಸಿಗೋಲ್ಲ. ಅದು ಒಂದು ಸ್ಟ್ಯಾಚು ಇಟ್ಟಿದ್ದಾರೆ, ವಿಶ್ವೇಶ್ವರಯ್ಯ ಅವ್ರದ್ದು ಸ್ಟ್ಯಾಚುವಿಂದ ಲೆಫ್ಟ್ ತೊಗೊಂಡು ಮುಂದೆ ಹೋಗಬೇಕು. ಸೊ ಇಲ್ಲಿಂದ ಮುಂದೆ ಹಳ್ಳಿಗಳೆಲ್ಲ ಸಿಗುತ್ತೆ. ಚಿಕ್ಕ ರೋಡು, ಸ್ವಲ್ಪ ಮಾಮೂಲಿ ಹಳ್ಳಿ ರೋಡ್ ಹೆಂಗಿರುತ್ತೆ ಹಂಗೆ ಇದೆ. ಬಟ್ ಚೆನ್ನಾಗಿದೆ, ಏನೂ ಹಾಳಾಗಿಲ್ಲ, ರೋಡೆಲ್ಲ ಏನೂ ಹಾಳಾಗಿಲ್ಲ, ಕ್ಲೀನಾಗಿದೆ. ಸೊ ಇಲ್ಲಿ ಒಂದು ಹಳ್ಳಿ ರೋಡ್ ಅಂತ ಹೋಗ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ. ಇಲ್ಲೆಲ್ಲ ಆ್ಯಕ್ಚುಲಿ ಕಾರ್ ತೊಗೊಬಂದಿದ್ದೆ ಲಾಸ್ಟ್ ಟೈಮು. ಯಾವ ಹಳ್ಳಿ ಅಂತ ಗೊತ್ತಿಲ್ಲ ನನಗೆ, ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಹಳ್ಳಿನ ಒಂಥರ ಇಂಪ್ರೂವ್ ಆಗ್ಬಿಟ್ಟಿದೆ ನೋಡಿ, ಸಿಮೆಂಟ್ ರೋಡೆಲ್ಲ ಹಾಕಿದ್ದಾರೆ ಇಲ್ಲಿ. ನಮ್ಮ ಸಿಟಿ ರೋಡ್ಗಳೇ ಹಿಂಗಿರೋಲ್ಲ. ಬೆಂಗಳೂರಲ್ಲಿ ಎಷ್ಟೊಂದು ಗಲ್ಲಿಗೂ ರೋಡ್ಗಳೆಲ್ಲ ಹಳ್ಳ ಕೊಳ್ಳಗಳೇ ಇರುತ್ತೆ. ದಂಡಿಕೆರೆ, ವರಕೋಡು, ಮೆಲ್ಲಹಳ್ಳಿ, ಹಳ್ಳಿಕೆರೆ, ಹುಂಡಿ, ಹೆಸರುಗಳು ಜ್ಞಾಪಕ ಇರೋಲ್ಲ, ವೀಡಿಯೋದಲ್ಲಿ ನೋಡ್ಕೋಬೇಕು ಅಷ್ಟೇ. ಸೊ ಈ ಹಳ್ಳಿಗಳೆಲ್ಲ ಇಲ್ಲೇ ಈ ರೂಟಲ್ಲೇ ಇರೋದು. ಒಂದು 4-5 ಹಳ್ಳಿಗಳಿದೆ. ಸೊ ಎಲ್ಲನೂ ನೋಡ್ಬೋದು, ಬಂದರೆ ಹಳ್ಳಿ ಲೈಫ್ ಹೇಗಿರುತ್ತೆ ಅಂತ ನೋಡ್ಬೋದು. ನೋಡಿ ಇಲ್ಲಿ ಎಲ್ಲ ಕಬ್ಬಿನ ಗದ್ದೆಗಳು ಎಲ್ಲ, ಇನ್ನೂ ಕಬ್ಬು ಆಗಿಲ್ಲ, ಎಲ್ಲ ಇವಾಗ ಬೆಳೀತಾ ಇರೋದು. ಅದು ಆಗಿದ ತಕ್ಷಣ ಇಲ್ಲಿ ಫುಲ್ಲು ಹೊಲ ಗದ್ದೆಗಳಿದೆ. ಇಲ್ಲಿ ನೋಡಿ ಲ್ಯಾಂಡ್ಸ್ಕೇಪ್ ಹೆಂಗಿದೆ ಅಂತ. ಹಳ್ಳಿಗಳ ಮಧ್ಯ ಈ ಒಂದು ದಾರಿ, ಎತ್ತಿನ ಗಾಡಿ ಎಲ್ಲ ಹೋಗ್ತಾ ಇದೆ. ನನಗೊಂಥರ ಒಂದು 30 ವರ್ಷ ಹಿಂದೆ ಹೋದಂಗೆ ಆಗ್ತಿದೆ ಇಲ್ಲಿ ಬಂದ್ಬಿಟ್ಟು. 90ಸಲ್ಲೆಲ್ಲ ಇತ್ತಲ್ಲ ಹಳ್ಳಿಗಳೆಲ್ಲ ಹೋದರೆ, ಇಲ್ಲ ಅರ್ಲಿ 2000ಅಲ್ಲಿ ಆ ಥರ ಇದೆ. ಬಟ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿ ಒಂದು ದೇವಸ್ಥಾನ ಕೂಡ ನೋಡ್ಬೋದು. ಒಂಥರ ಫುಲ್ಲು ಪ್ರಶಾಂತವಾಗಿದೆ. ಹಸು ಎಲ್ಲ ಕಟ್ಟಾಕಿದ್ದಾರೆ. ಇಲ್ಲೊಂದು ದೇವಸ್ಥಾನ ಇದೆ. ಯಾರೋ ಇದ್ದಾರಾ? ಯಾರೂ ಇಲ್ಲ. ಯಾರೋ ಬೈಕ್ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಫುಲ್ ಒಂಥರ ವೈಬ್ರೆಂಟ್ ಕಲರ್ಸ್ ಎಲ್ಲ ನೋಡಿ. ಆ್ಯಕ್ಚುಲಿ ಈ ರೂಟಲ್ಲಿ ಬಂದಿದ್ದು ನಾನು. ಹೆಂಗಿದೆ ರೋಡ್ ನೋಡಿ, ಒಳ್ಳೆ ಹಾವಿನ ರೋಡ್ ಥರ ಇದೆ, ಜಿಗ್ಜ್ಯಾಗ್ ಆಗಿ. ಸೊ ಸುತ್ತಮುತ್ತ ಫುಲ್ಲು ಭತ್ತದ ಬೆಳೆ ಇದೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ಮರಗಳು, ತೆಂಗಿನ ಮರಗಳು ಎಲ್ಲ ನೋಡ್ಬೋದು. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ.
ಸೂಪರ್. ಇಲ್ಲಿ ದಾರಿಗಳೆಲ್ಲ ಚೆನ್ನಾಗಿದೆ ಮತ್ತು ಹಳ್ಳಿಗಳೆಲ್ಲ ತುಂಬ ಕ್ಲೀನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ಥರ ಹಳ್ಳಿಗಳೆಲ್ಲ ಬಂದರೆ ನಿಮಗೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಆಗುತ್ತೆ. ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಇಲ್ಲಿ ಈ ಕಡೆ ಹಳ್ಳಿ ಕಡೆ ಎಲ್ಲ ಬಂದರೆ ಸ್ವಲ್ಪ ಕ್ಲೀನಾಗಿ ಇರೋದಕ್ಕೆ ಟ್ರೈ ಮಾಡಿ. ಅಲ್ಲಲ್ಲಿ ಕಸ ಬಿಸಾಕೋದು ಮತ್ತು ಜಾಗನೆಲ್ಲ ಹಾಳು ಮಾಡಿ ಹೋಗೋದು ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಏನಕ್ಕೆಂದರೆ ಹಳ್ಳಿಯವರು ಅವರು ಊರನ್ನ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ನಾವು ಹೊರಗಡೆಯಿಂದ ಬಂದು ಎಲ್ಲ ಹಾಳು ಮಾಡೋದೆಲ್ಲ ಬೇಡ. ರೆಸ್ಪೆಕ್ಟ್ ಕೊಡಿ, ಹಳ್ಳಿಗೂ ರೆಸ್ಪೆಕ್ಟ್ ಕೊಡಿ, ಹಳ್ಳಿಲಿರೋ ಜನರಿಗೂ ರೆಸ್ಪೆಕ್ಟ್ ಕೊಡಿ. ನೀವು ಗೌರವ ಕೊಟ್ಟರೆ ಅವ್ರು ನಿಮಗೆ ಗೌರವ ಕೊಡ್ತಾರೆ, ಇಲ್ಲಾಂದರೆ ಒದ್ದು ಕಳಿಸ್ತಾರೆ ಅಷ್ಟೇ ಆಚೆಗೆ. ಸೊ ನೀವೆಷ್ಟು ಕ್ಲೀನ್ನೆಸ್ ನೀಟ್ನೆಸ್ ಮೇಂಟೈನ್ ಮಾಡ್ತೀರಾ ಅಷ್ಟು ಒಳ್ಳೆಯದೇ. ಯಾವ ರೂಟಪ್ಪ ಬರ್ತೈತಲ್ಲ, ಹಿಂಗೆ ಹೋಗ್ಬೇಕನ್ಸುತ್ತೆ. ಏನೆಲ್ಲ ಮಾಡ್ತಿದ್ದಾರೆ ಇಲ್ಲಿ ಕೆಲಸ. ಮುಂಚೆ ಎಲ್ಲ ಏನೂ ಇರಲಿಲ್ಲ ಈ ಥರ. ಫುಲ್ ಈ ಕಡೆ ಎಲ್ಲ ಗ್ರೀನಾಗಿತ್ತು, ಇವಾಗೆಲ್ಲ ಹಾಳು ಮಾಡಿದ್ದಾರೆ. ಇವಾಗ ಏನೋ ಚಾನಲ್ ಎಲ್ಲ ಚೇಂಜ್ ಮಾಡಿದ್ದಾರೆ ನೋಡಿ. ಅಣ್ಣ ಬನ್ನೂರು ರೋಡ್ಗೆ ಹಿಂಗೆ ಹೋಗ್ಬೋದಾ? ಬನ್ನೂರಿಗೆ ಯಾವ ಕಡೆ ಹೋಗ್ಬೇಕು? ಆ ಕಡೆಯಿಂದ ಹೋಗ್ಬೇಕಾ? ಈ ಕಡೆ ರೋಡ್ ಇಲ್ವಾ? ಹೌದಾ? ಈ ಕಡೆ ಮೇನ್ ರೋಡ್ ಕನೆಕ್ಟ್ ಆಗಲ್ವಾ? ಬನ್ನೂರಿಗೆ ಹೋಗೋ ಮೇನ್ ರೋಡ್ ಮೈಸೂರು ಆ ಕಡೆ ಹೋಗೋದಾ? ಹಾಂ, ಹೌದಾ? ಸರಿ, ನೀವು ಹಂಗೆ ಹೋಗ್ತಾ ಇದ್ದೀರಾ? ನೀವು ಆ ಕಡೆ ಹೋಗ್ತೀವಿ. ಯಾವುದೋ ದಾರಿ ತಪ್ಪಿ ಬಂದಿದ್ದು ನಾನು. ನೀವು ಅಣ್ಣ ಸಿಕ್ಕಿದ್ದಕ್ಕೆ ಒಳ್ಳೇದಾಯಿತು. ಅದು ಆ್ಯಕ್ಚುಲಿ ಮುಂಚೆ ಮೇನ್ ರೋಡ್ ಇತ್ತು ಇಲ್ಲಿ. ಸೊ ಅವಾಗ ಕನ್ಫ್ಯೂಸ್ ಆಗ್ತಿರ್ಲಿಲ್ಲ. ಇವಾಗ ಏನೆಲ್ಲ ಮಾಡಿ ಹಾಕಿದ್ದಾರೆ, ಫುಲ್ ಕನ್ಫ್ಯೂಷನ್ ಆಗ್ತಾಯಿದೆ. ಹಿಂಗೆ ಹೋಗ್ಬೇಕಾ? ಹೌದಾ? ಸರಿ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಅವನ್ನ ಹೆಲ್ಪ್ ಮಾಡಿದ್ದಕ್ಕಾಯ್ತು. ಇಲ್ಲ ಅಂತಿದ್ರೆ ಇವತ್ತು ಬೆಂಗಳೂರಿಗೆ ನಾವು ಹೋದಂಗೆ. ಸೊ ಇಲ್ಲಿಂದ ಓಕೆ ಈ ಮೈನ್ ರೋಡಲ್ಲಿ ಹೋಗ್ಬೇಕು. ಹಾಂ, ನೋಡೋಣ. ಸೊ ಇಲ್ಲೊಂದು ಚಾನಲ್ ಇದೆ ನೋಡಿ, ಇವಾಗೆಲ್ಲ ಡ್ರೈ ಆಗ್ಬಿಟ್ಟಿದೆ. ಮಳೆಗಾಲದಲ್ಲಿ ಬಂದರೆ ಇದು ಫುಲ್ಲು ತುಂಬಿರುತ್ತೆ. ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ತುಂಬಿ ತುಳುಕ್ತಾಯಿತ್ತು ಆ್ಯಕ್ಚುಲಿ. ಇಲ್ಲೆಲ್ಲ ಫುಲ್ಲು ಗ್ರೀನಾಗಿತ್ತು, ಇವಾಗೆಲ್ಲ ಒಣಗೋಗ್ಬಿಟ್ಟಿದೆ ಸಮ್ಮರ್ ಆಗಿದ್ದರಿಂದ. ಒಂಥರ ಪೀಸ್ಫುಲ್ ರೈಡು ಈ ಕಡೆ ಎಲ್ಲ ಬಂದರೆ. ಇಲ್ಲಿ ಮುಂದೆ ಇನ್ನೊಂದು ಹಳ್ಳಿ ಸಿಗುತ್ತೆ, ಅದು ಚೆನ್ನಾಗಿದೆ, ತೋರಿಸ್ತೀನಿ. ಆಡುಗಳು, ಕುರಿಗಳು ಎಲ್ಲ ಆಡುತ್ತಾವೆ, ಒಂದೊಂದೇ ಫ್ಯಾಮಿಲಿ ಅನಿಸುತ್ತೆ. ಒಯ್ ಒಯ್ ಒಯ್. ಹಳ್ಳಿ ಲೈಫ್ ಸ್ಲೋ ಲೈಫ್ ಆಗಿರ್ಬೋದು, ಆದರೆ ಸೋಂಬೇರಿಗಳಂತೂ ಆಗಿರಲ್ಲ ಯಾರೂ. ಎಲ್ಲ ಬ್ಯುಸಿಯಾಗೇ ಇರ್ತಾರೆ, ಬೆಳಗಿಂದ ನೈಟ್ ಮಲಗೋ ತನಕನೂ ಎಲ್ಲ ಬ್ಯುಸಿಯಾಗೇ ಇರ್ತಾರೆ. ಸೊ ಇಲ್ಲೊಂದು ದೇವಸ್ಥಾನ ಇದೆ. ಸೊ ಇಲ್ಲೊಂದು ಹಳ್ಳಿ ಬಂತು ನೋಡಿ. ಇದೆಲ್ಲ ಹಳೆ ಹಳೆ ಮನೆಗಳು ನೋಡ್ಬೋದು. ಸೊ ಇದೆಲ್ಲ ಆಲ್ಮೋಸ್ಟು ಮಣ್ಣಲ್ಲೇ ಕಟ್ಟಿರೋಂಥ ಮನೆಗಳು, ಇದೆಲ್ಲ ಮಣ್ಣಲ್ಲಿ.
ಅದೇ ಚಿಕ್ಕ ಚಿಕ್ಕ ಎಲ್ಲ ಹೊಡೆದೋಗಿದೆ ಹಳೇದಾಗಿ. ಸೊ ನೀವಿಲ್ಲಿ ಈ ಕಡೆ ಹಳ್ಳಿ ಸೈಡೆಲ್ಲ ಬಂದಾಗ ಒಂದು ಟೂರಿಸ್ಟ್ ಥರ ಬರೋಕ್ಕೆ ಹೋಗ್ಬಿಡಿ. ಏನೋ ಒಂದು ಟೂರಿಸ್ಟ್ ಪ್ಲೇಸ್ ಇದೆ ನೋಡಬೇಕು ಅಂತ ಬರೋಕ್ಕೆ ಹೋಗ್ಬಿಡಿ, ಅದು ನಿಮಗೆ ಸ್ಯಾಟಿಸ್ಫೈ ಆಗೋಲ್ಲ. ಏನೋ ಒಂದು ಜಾಗ ಎಕ್ಸ್ಪ್ಲೋರ್ ಮಾಡಬೇಕು, ಏನೋ ಒಂದು ವಿಶೇಷತೆ ಇದೆ ಆ ಜಾಗದ ಬಗ್ಗೆ ಅಂತ ತಿಳ್ಕೊಂಡು ಬನ್ನಿ. ಸೊ ಅವಾಗ ನಿಮ್ಗೆ ಇಷ್ಟ ಆಗುತ್ತೆ. ಟೂರಿಸ್ಟ್ ಪ್ಲೇಸ್ ಥರ ನಿಮಗೆ ನೋಡಬೇಕು ಅಂದರೆ ಅದಕ್ಕೆ ಬೇರೆ ಟೂರಿಸ್ಟ್ ಪ್ಲೇಸ್ಗಳು ಬೇಜಾನಿದೆ, ಅಲ್ಲಿಗೆ ಹೋಗ್ಬೋದು ನೀವು. ಈ ಥರ ಹಳ್ಳಿಗೆ ಬರಬೇಕು ಅಂತಿಲ್ಲ. ನನ್ನ ಪ್ರಕಾರ ಇವಾಗಿನ ಜೆನ್ಸಿ ಹುಡುಗರು ಹುಡುಗಿರು ಯಾರು ಇದ್ದಾರೆ ಅವ್ರಿಗೆಲ್ಲ ಈ ಹಳ್ಳಿ ಲೈಫ್ ಬಗ್ಗೆ ಅಷ್ಟೇನು ಗೊತ್ತಿರಲ್ಲ. ಸೊ ಅವ್ರಿಗೇನಾದ್ರು ತಿಳ್ಕೊಬೇಕು, ಹಳ್ಳಿ ಬಗ್ಗೆ ಗೊತ್ತಿರಬೇಕು ಅಂದರೆ ಬರ್ಬೋದು. ಸಿಟಿಲಿರೋ ಜೆನ್ಸಿಗಳಿಗೆ, ಹಳ್ಳಿಲಿರೋ ಜೆನ್ಸಿಗಳೇ ಹೇಳ್ತಲ್ಲ, ಸಿಟೀಲಿ ಹುಟ್ಟಿ ಬೆಳೆದಿರ್ತಾರಲ್ಲ ಅಂಥವ್ರಿಗೆ ಹೇಳ್ತಾ ಇರೋದು. ಅವ್ರ ಲೈಫೇ ಮೊಬೈಲಲ್ಲಿ ಆಗಿರುತ್ತೆ. ಸೊ ಮೊಬೈಲ್ನ ಸೈಡ್ಗಿಟ್ಟು ಈ ಥರ ಒಂದು ಜಾಗಕ್ಕೆಲ್ಲ ಬಂದು ಎಕ್ಸ್ಪ್ಲೋರ್ ಮಾಡಿ. ಓಕೆ, ಇವಾಗ ಮೇನ್ ರೋಡಿಗೆ ಬಂದ್ವಿ ಆಲ್ಮೋಸ್ಟು. ಸೊ ಇಲ್ಲಿಂದ ಲೆಫ್ಟ್ ತೊಗೊಂಡು ಹೋಗಬೇಕು ಬನ್ನೂರು, ಮಳವಳ್ಳಿ, ಹಾಗೆ ಕನಕಪುರ. ಈ ಒಂದು ದಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ ಕಡೆ ಈ ಕಡೆ ಮರ ಎಲ್ಲ ಕವರಾಗಿ ತುಂಬ ಚೆನ್ನಾಗಿದೆ. ಥರ ನೆರಳಲ್ಲಿ ಹೋಗ್ತಾ ಇರೋ ಥರ ಕಾಣಿಸ್ತಾ ಇದೆ. ಇದೊಂದು ಸ್ಟ್ರೆಚ್ ಅಷ್ಟೇ, ಆ ಲಾರಿ ಬರ್ತಾ ಇದೆಯಲ್ಲ ಅಲ್ಲಿ ತನಕ ಅಷ್ಟೇ, ಅಲ್ಲಿಂದ ಪುನಃ ಓಪನ್ ಅಪ್ ಆಗುತ್ತೆ. ಸೊ ಈ ಥರ ಸೀನ್ಗಳು ನಿಮಗೆ ಹೈವೇಗಳಲ್ಲಿ ಸಿಗೋಲ್ಲ, ಎಕ್ಸ್ಪ್ರೆಸ್ ಹೈವೇಗಳೆಲ್ಲ ಬೇರೆ ಯಾವುದೇ ಹೈವೇಗಳಲ್ಲಿ ಸಿಗೋಲ್ಲ. ಒಂದೊಂದು ಸಲ ಅನಿಸುತ್ತೆ ಏನಕ್ಕೆ ಡೆವಲಪ್ ಮಾಡಬೇಕು ರೋಡ್ಗಳನ್ನ, ಈ ಥರನೇ ಇದ್ದರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅಂತ. ಬಟ್ ಏನು ಮಾಡೋದು, ಗಾಡಿಗಳು ಜಾಸ್ತಿ ಆದಂಗೆ ಡೆವಲಪ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡಿ ಆಲ್ರೆಡಿ ಏನೋ ಮಾಡ್ತಾವ್ರೆ ಇಲ್ಲಿ ರೈಟ್ ಸೈಡಲ್ಲಿ. ಮೋಸ್ಟ್ಲಿ ಇನ್ನೊಂದು ಸೇತುವೆ ಥರ ಏನೋ ಮಾಡಿ 2 ವೇ ಮಾಡ್ತಾರೆ ಅನಿಸುತ್ತೆ. ಹಾಗೆ ಇಲ್ಲೂ ಕಾವೇರಿ ಹೊಳೆ ನೋಡ್ಬೋದು. ನಾವು ಆಗಲೇ ನೋಡಿದ್ವಲ್ಲ ಬ್ರಿಡ್ಜು, ಅದೇನೇ ಚೆನ್ನಾಗಿದೆ. ಓಕೆ, ಬನ್ನೂರು ಸುಸ್ವಾಗತ. ಸೊ ಇಲ್ಲಿಂದ ಬನ್ನೂರು ಸ್ಟಾರ್ಟು. ಸೊ ಮೇಯ್ನಾಗಿ ಬನ್ನೂರು ಫೇಮಸ್ ಏನಕ್ಕೆ ಅಂದರೆ ಬನ್ನೂರು ಕುರಿಗಳಿಗೆ. ನಾರ್ಮಲ್ ಕುರಿಗಳಿಗಿಂತ ಬನ್ನೂರು ಕುರಿಗಳು ಕಾಲುಗಳು ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುತ್ತೆ. ಸೊ ಹೆಂಗೆ ಕಂಡುಹಿಡಿಬೋದು ಅಂದರೆ ಅದ್ರ ಕಾಲುಗಳು ನೋಡಿ ಕಂಡುಹಿಡಿಬೋದು. ಸೊ ಅದೆಲ್ಲ ಭತ್ತದ ಪೈರು. ಬನ್ನೂರಿಗೆ ಸುಸ್ವಾಗತ ಎಲ್ರಿಗೂ. ಇಲ್ಲೆಲ್ಲ ಹಳೆ ಬಿಲ್ಡಿಂಗ್ಗಳು ನೋಡಿ ಹೆಂಗಿದೆ. ಬಟ್ ಇನ್ನೂ ಅದನ್ನ ಮೇಂಟೈನ್ ಮಾಡ್ತಾವ್ರಲ್ಲ, ಇನ್ನೆಲ್ಲ ಅಂಗಡಿ ಹಾಕ್ಕೊಂಡು ಮೇಂಟೈನ್ ಮಾಡ್ತಾವ್ರೆ. ಆಯ್ತು, ಹೋಗೋಣ. ಸೊ ಇಲ್ಲಿಂದ ಸೀದಾ ಹೋಗ್ತಾ ಇರೋದು. ಸೊ ರೋಡ್ ನೀವು ಗೂಗಲ್ ಮ್ಯಾಪ್ ನೋಡ್ಕೊಂಡೆಲ್ಲ ಹೋಗ್ಬೇಕು ಅಂತ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಗೂಗಲ್ ಮ್ಯಾಪ್ ಬೇಕು ಅಂತಿಲ್ಲ. ಮೈಸೂರಿಂದ ಈ ರೂಟಲ್ಲಿ ಬೆಂಗಳೂರು ಹೋಗೋದಿದ್ರೆ. ಏನಕ್ಕಂದರೆ ದಾರಿ ಮಧ್ಯೆ ಎಲ್ಲ ಬೋರ್ಡ್ ಹಾಕಿದ್ದಾರೆ, ಬನ್ನೂರಿಗೆ ಯಾವ ಕಡೆ, ಮಳವಳ್ಳಿಗೆ ಯಾವ ಕಡೆ, ಮತ್ತು ಕನಕಪುರ ಯಾವ ಕಡೆ ಅಂತೆಲ್ಲ ಬೋರ್ಡ್ ಹಾಕಿದ್ದಾರೆ. ಒಂದೇ ರೂಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಅದೇ ರೂಟ್ ನೋಡ್ಕೊಂಡು ಹೋಗ್ಬೋದು. ಹಾಗೆ ಬನ್ನೂರವ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ, ವಿಡಿಯೋ ಯಾರಾದರೂ ನೋಡ್ತಿದ್ರೆ. ಗಾಡಿ ಫುಲ್ಲು ಎಳ್ನೀರು ತೊಗೊಂಡು ಹೋಗ್ತವ್ರೆ. ಇಲ್ಲೆಲ್ಲ ಕೇಳಬೇಕು ಎಷ್ಟಿದೆ ಎಳ್ನೀರು ಅಂತ. ಬೆಂಗಳೂರಲ್ಲಿ 70-80 ರೂಪಾಯಿ ಆಗ್ಬಿಟ್ಟಿದೆ. ಅಯ್ಯೋ, ಕುಡಿಯೋಕ್ಕಾಗುತ್ತೆ ನಿಜವಾಗ್ಲೂ. ಅದ್ರ ಬದಲು ಒಂದು ನಿಂಬೆಹಣ್ಣು ತಂದ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೇದು ಅನಿಸುತ್ತೆ ಈ ಸಮರ್ಗೆ. ಏನು ರೇಟು ಯಪ್ಪ. ಆಗ ನೀರು ಅಷ್ಟಿರಲ್ಲ, ಒಂದು ಗ್ಲಾಸು ಬರೋಲ್ಲ, 3/4 ಗ್ಲಾಸ್ ಬರುತ್ತೆ ಅಷ್ಟೇ. ಆದರೆ ತುಂಬ ರೇಟ್ ಇಡ್ತಾರೆ. ಸಮ್ಮರ್ ಟೈಮ್ ಬಂತು ಅಂದರೆ ಫುಲ್ ಡಿಮ್ಯಾಂಡ್ ಇಲ್ಲೇ ಎಳ್ನೀರಿಗೆ. ಸೊ ಇನ್ನೊಂದು ಸ್ವಲ್ಪ ದೂರ ಇದೆ ಮಳವಳ್ಳಿಗೆ. ರೋಡ್ ಚೆನ್ನಾಗಿದೆ, ಒಂದೇ ರೋಡು ಬನ್ನೂರಿಂದ ಮಳವಳ್ಳಿ ತನಕನೂ. ಎಲ್ಲೂ ಟರ್ನ್ ಮಾಡೋಂಗಿಲ್ಲ, ಫುಲ್ಲು ಸ್ಟ್ರೈಟ್ ಹೊಡಿತಾ ಇರೋದು ಗಾಡಿನ. ರೈಡ್ ಮಾಡೋಕ್ಕೆ ಇದೊಂದು ಒಳ್ಳೆ ಜಾಗ ನೋಡಿ. ಹೆಂಗೆ ಕಾಣಿಸ್ತಾ ಇದೆ ದೂರ ತನಕ ರೋಡು. ಒಂಥರ ಗುಹೆ ಒಳಗಡೆ ಹೋದಂಗೆ ಆಗ್ತಿಲ್ಲ. ಆ ಕಡೆ ಈ ಕಡೆ ಮರ ಇದ್ದರೆ
ಓಡ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಕೂಲಾಗಿರುತ್ತೆ, ಸೆಕೆ ಅನಿಸಲ್ಲ. ಆಲ್ರೆಡಿ ಗಾಳಿ ಚೆನ್ನಾಗಿ ಬರ್ತಾ ಇದೆ, ಬಿಸಿಲು ಅಷ್ಟು ತಾಗ್ತಿಲ್ಲ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಓಕೆ, ಮಳವಳ್ಳಿಗೆ ಸುಸ್ವಾಗತ. ಮಳವಳ್ಳಿ ಒಂಥರ ದೊಡ್ಡ ಟೌನ್ ಅಂತಲೇ ಹೇಳ್ಬೋದು. ನೋಡಿ, ತುಂಬ ಕಮರ್ಷಿಯಲಿ ಡೆವಲಪ್ ಆಗಿದೆ. ಸೊ ಇಲ್ಲಿ ಮುಂದೆ ಹೋಗಿ ರೈಟ್ ತೊಗೋಬೇಕು ಕನಕಪುರ ಹೋಗ್ಬೇಕಂದ್ರೆ. ಇವಾಗ ಸ್ವಲ್ಪ ಬಿಸಿಲುದು ಎಫೆಕ್ಟ್ ಗೊತ್ತಾಗ್ತಿದೆ. ಆಲ್ರೆಡಿ ಮಧ್ಯಾಹ್ನ ಆಗ್ತಾ ಬಂತು, 1 ಗಂಟೆ ಆಗ್ತಾ ಬಂತು. ಸೊ ಇಲ್ಲಿ ಮುಂದೆ ರೈಟ್ ತೊಗೊಂಡು ಹೋಗ್ಬೇಕು ಈ ಸಿಗ್ನಲಿಂದ. ಸ್ಟ್ರೈಟು ಹೋಗ್ಬೋದು ಅನಿಸುತ್ತೆ, ಬಟ್ ಅದು ಸ್ವಲ್ಪ ಕಂಜೆಸ್ಟ್ ಆಗುತ್ತೆ. ರೋಡು ಚಿಕ್ಕದು ಮತ್ತು ತುಂಬ ಟ್ರಾಫಿಕ್ ಇರ್ಬೋದು. ಸೊ ಈ ಕಡೆ ಸ್ಟ್ರೈಟ್ ಹೋದರೆ ಚಾಮರಾಜನಗರ ಹೋಗುತ್ತೆ ಅನಿಸುತ್ತೆ. ಈ ಕೊಳ್ಳೇಗಾಲ, ಚಾಮರಾಜನಗರ ಎಲ್ಲ ಸ್ಟ್ರೈಟ್ ಹೋದರೆ ಹೋಗ್ಬೋದು. ಸೊ ಇಲ್ಲಿ ಮುಂದೆ ಹೋಗಿ ಪುನಃ ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡ್ರೆ ಕನಕಪುರ ಸೈಡ್ಗೆ ಹೋಗುತ್ತೆ. ಸೊ ಇಲ್ಲಿಂದ ಬ್ಯಾಂಗ್ಳೂರು 107 ಕಿಲೋಮೀಟ್ರ್ ಲೆಫ್ಟ್ ತೊಗೋಬೇಕು. ಕನಕಪುರನೂ ಲೆಫ್ಟು, ಚಾಮರಾಜನಗರ ಸ್ಟ್ರೈಟು, ಹಾಗೆ ಕೊಳ್ಳೇಗಾಲ ಸ್ಟ್ರೈಟ್ ಹೋಗ್ಬೇಕು. ನೋಡೋಣ, ಒಂದು ದಿವಸ ಆ ರೂಟು ಎಕ್ಸ್ಪ್ಲೋರ್ ಮಾಡೋಣ. ಕನಕಪುರದಿಂದ ಬಂದು ಚಾಮರಾಜನಗರ ಕಡೆಯಿಂದ ಹೋಗಿ ತಮಿಳ್ನಾಡು ಕಡೆ ಹೋಗೋ ಪ್ಲ್ಯಾನ್ ಏನಾರು ಮಾಡಿದ್ರೆ ಕೊಯಮತ್ತೂರು, ಇಲ್ಲಾಂದರೆ ಕೊಡೈಕೆನಾಲ್, ಮುನ್ನಾರು, ಇಲ್ಲ ಕೇರಳಗೂ ಆ ಕಡೆಯಿಂದ ಹೋಗ್ಬೋದು, ಮುನ್ನಾರ್ಗೆಲ್ಲ. ನೋಡೋಣ, ಇದು ಒಂದು ರೂಟ್ ಎಕ್ಸ್ಪ್ಲೋರ್ ಮಾಡೋದು. ಸೊ ಕನಕಪುರಾಗಿ ಇನ್ನೊಂದು 30 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಫುಲ್ಲು ರೋಡ್ ಮಾತ್ರ ಸೂಪರಾಗಿತ್ತು ಈ ಕಡೆ. ಓಕೆ, ಮುತ್ತತ್ತಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ರೈಟು. ಸೊ ಈ ರೋಡಲ್ಲಿ ರೈಟ್ ಸೈಡ್ಗೆ ಹೋದರೆ ಮುತ್ತತ್ತಿಗೆ ಹೋಗ್ಬೋದು. ಅದು ಒಂದು ಚೆನ್ನಾಗಿದೆ ಪ್ಲೇಸು. ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಹೋಗಿದ್ದೆ. ಇಲ್ಲಿ ಒಂದು ಟೆಂಪಲ್ ಎಲ್ಲ ಇದೆ, ಹಾಗೆ ಕಾವೇರಿ ನದಿ ಹರಿಯೋ ಜಾಗನೂ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಂಗಳೂರು ಸುತ್ತಮುತ್ತನೇ ತುಂಬ ಜಾಗಗಳಿದೆ. ಒಂದು 60-70 ಕಿಲೋಮೀಟ್ರ್ ಒಳಗಡೆ ತುಂಬ ಜಾಗಗಳಿದೆ. ನೀವು ಒಂದು ಪ್ಲೇಸ್ಗೆ ಹೋಗ್ಬೇಕಂದ್ರೆ ಚಿಕ್ಕಮಗಳೂರು, ಸಕಲೇಶ್ಪುರ ಆ ಕಡೆನೇ ಹೋಗಬೇಕು ಅಂತಿಲ್ಲ. ಬೆಂಗಳೂರು ಸುತ್ತಮುತ್ತನೂ ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಿಂದ ರೈಟಿಗೆ ಹೋದರೆ ಕನಕಪುರ ಒಳಗಡೆ ಹೋಗ್ತೀವಿ ಅನಿಸುತ್ತೆ. ಕನಕಪುರ ಟೌನ್ಗೆ ಹೋಗ್ತೀವಿ. ಈ ಕಡೆ ಲೆಫ್ಟು ಇದು ಹೈವೇ, ಬೆಂಗಳೂರಿಗೆ ಡೈರೆಕ್ಟಾಗಿ ಹೋಗ್ಬೋದು. ಸೊ ಇಲ್ಲೊಂದು ಹೋಟೆಲ್ ಬೇಕಾದ್ರೆ ಇದೆ, ಈ ಜಂಕ್ಷನಲ್ಲೇ ಒಂದು ಹೋಟೆಲ್ ಇದೆ, ಶ್ರೀ ಕೃಷ್ಣ ಗಾರ್ಡನ್. ಸೊ ಯಾರಾದರೂ ಊಟ ಮಾಡಬೇಕಂದ್ರೆ ಅಲ್ಲಿ ಊಟ ಮಾಡ್ಬೋದು ಅಂತ ವೇಲಿ ಹೋಗ್ಬೇಕಾದ್ರೆ. ಲಾಸ್ಟ್ ಟೈಮ್ ಬಂದಿರಬೇಕಾದ್ರೆ ಈ ರೋಡಲ್ಲಿ ಬೆಂಗಳೂರಿಂದ ಮೈಸೂರು ಹೋಗ್ಬೇಕಾದ್ರೆ ಇಲ್ಲಿ ಒಂದು ಡ್ರೋನ್ ಶಾಟ್ ತೊಗೊಂಡಿದ್ದೆ. ಇಲ್ಲಿ ಆ್ಯಕ್ಚುಲಿ ನೀರು ಹರಿತಾಯಿತ್ತು ಲಾಸ್ಟ್ ಟೈಮ್ ಬಂದಿರ್ಬೇಕಾದ್ರೆ. ಇವಾಗೆಲ್ಲ ಗಿಡಗಳು ಬೆಳ್ಕೊಬಿಟ್ಟಿದೆ. ಬೆಂಗಳೂರು ಟು ಮೈಸೂರು ವಯಾ ಕನಕಪುರ ಅಂತ ಒಂದು ವೀಡಿಯೋ ಇದೆ ನಮ್ಮದು ಚಾನಲಲ್ಲಿ. ಸೊ ಆ ವೀಡಿಯೋದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಸೊ ಅದು ನೋಡ್ಬೋದು. ಪೆಟ್ರೋಲ್ ಹಾಕ್ಸೋಣ ಅಂತ ಬಂದೆ. ಆಗಿದೆ. ಸೊ ಇವಾಗೆಲ್ಲಾದರೂ ಊಟಕ್ಕೆ ನಿಲ್ಲಿಸ್ಬೇಕು. ಊಟಕ್ಕೆ ನಿಲ್ಲಿಸಿ ಆಮೇಲೆ ಮಾತಾಡ್ತೀನಿ. ಸೊ ಒಂದು ಜೀರಾ ರೈಸ್ ತೊಗೊಂಡೆ, ಜೀರಾ ರೈಸು ಮತ್ತು ದಾಲ್ ಫ್ರೈ. ಸೊ ಲೈಟಾಗಿ ತೊಗೊಳ್ಳೋಣ ಅಂತ, ನಾನ್ ವೆಜ್ ಏನೂ ಬೇಡ ಅಂತ. ಊಟ ಆಯಿತು. ಇಲ್ಲ ಒಂದು ಜೀರಾ ರೈಸ್ ತೊಗೊಂಡೆ ಲೈಟಾಗಿ, ಹಾಗೆ ಒಂದು ದಾಲ್ ಫ್ರೈ. ಇನ್ನೊಂದು 40 ನಿಮಿಷ ತೋರಿಸ್ತಾ ಇದೆ ಮನೆಗೆ ಇಲ್ಲಿಂದ. ಸೊ ನೋಡೋಣ ಎಷ್ಟೊತ್ತು ರೀಚ್ ಆಗ್ತೀವಿ ಅಂತ. ಸೊ ಇಲ್ಲೊಂದು ಟೋಲ್ಗೆ ಬಂದ್ವಿ. ಯಾವುದಿದು? ಸೋಮನಹಳ್ಳಿ ಟೋಲ್ ಪ್ಲಾಜಾ. 2 ವೀಲರ್ಸ್ಗೆ ಟೋಲ್ ಇಲ್ಲ ಅನಿಸುತ್ತೆ.
ಓಕೆ, ಟೂ ವೀಲರ್ಸ್ಗಿಲ್ಲ, ಫೋರ್ ವೀಲರ್ಸ್ಗೆ 70 ರುಪೀಸನ್ನು ತೊಗೊಂಡಿದ್ರು ಲಾಸ್ಟ್ ಟೈಮ್ ಬಂದಾಗ ಕಾರಲ್ಲಿ. ಆವಾಗ ಟೋಲ್ ರೆಡಿನೇ ಆಗಿರಲಿಲ್ಲ ಆ್ಯಕ್ಚುಲಿ, ಆದರೂ ಕ್ಯಾಶ್ ತೊಗೊಂಡ್ರು, ಸ್ಕ್ಯಾನರ್ ಇಲ್ಲ ಅಂತೇಳಿ. ಈ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ, ಆ ಕಡೆ ಈ ಕಡೆ ಎಲ್ಲ ಮರ ಗಿಡಗಳ ಇದ್ದು ನೆರಳಿದೆ ರೋಡಲ್ಲಿ. ಇನ್ ಕೇಸ್ ಈ ರೋಡ್ ಏನಾದರೂ ಅಗಲ ಮಾಡ್ತೀನಿ ಅಂತ ರೆಡಿ ಆಗಿದ್ರೆ, ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಈ ರೋಡನ್ನ ಅಗಲ ಮಾಡಬೇಕು, ಜಾಗ ಸಾಲ್ತಿಲ್ಲ ಅಂತ, ಅವಾಗೆಲ್ಲ ತೆಗಿತಾರೆ. ಈ ಮರಗಳೆಲ್ಲ ಎಷ್ಟು ಹಳೇದಿರ್ಬೋದು ಅಲ್ವಾ. ಸೊ ಈ ಮರಗಳನ್ನೆಲ್ಲ ತೆಗೆದು ಬಿಸಾಕ್ತಾರೆ ಅಷ್ಟೇ. ಸೊ ನೀವೇ ಯಾರಾದರೂ ಬೈಕ್ ರೈಡ್ ಮಾಡಿಕೊಂಡು ಬೆಂಗಳೂರು ಟು ಮೈಸೂರು ಅಥವಾ ಮೈಸೂರಿಂದ ಬೆಂಗಳೂರಿಗೆ ಕನಕಪುರ ರೂಟಲ್ಲಿ ಹೋಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ ಕಮೆಂಟಲ್ಲಿ. ಹಾಗೆ ಕಗ್ಲಿಪುರ ಟೌನ್. ಇದೇನು ರೋಡ್ ಹಿಂಗಿದೆ, ಹಂಸಿಲ್ಲ, ರೋಡೇ ಜಂಪ್ ಆಗ್ತಾಯಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸಿಮೆಂಟ್ ರೋಡ್ ಮಾಡಿದ್ದಾರೆ, ಆದರೂ ಲೆವೆಲಾಗಿಲ್ಲ, ಅದು ಮಧ್ಯೆ ಮಧ್ಯೆ ಜಂಪ್ ಆಗ್ತಾಯಿದೆ. ಜಂಪ್ ಮಾಡಿ ಸಾಕಾಯ್ತು ಆ ರೋಡಲ್ಲಿ. ಸ್ಮೂತಾಗೇ ಇರಲಿಲ್ಲ ರೋಡು. ಕಗ್ಲಿಪುರದಿಂದ ಕೆಳಗಡೆ ಇಳಿತಾ ಇದ್ದಂಗೆ ಟೌನಿಂದ ಫುಲ್ಲು ಒಂಥರ ರೋಡೇ ಜಂಪ್ ಆಗ್ತಿತ್ತು, ಭೂಕಂಪ ಆದಂಗೆ. ಸೊ ಅಟ್ ಪ್ರೆಸೆಂಟ್ ಮೆಟ್ರೋ ಇಲ್ಲಿ ತನಕ ಮಾಡ್ತವ್ರೆ, ಈ ಕಡೆ ಕನಕಪುರ ಸೈಡು. ಗೊತ್ತಿಲ್ಲ ಇದು ಇಲ್ಲಿಗೆ ಎಂಡ್ ಆಗುತ್ತಾ ಇಲ್ಲ ಇನ್ನೂ ಮುಂದೆ ತೊಗೊಂಡೋಗ್ತಾರ ಅಂತ, ಕಗ್ಲಿಪುರ ತನಕ ಏನಾದರೂ ತೊಗೊಂಡೋಗ್ತಾರ ಅಂತ. ಸೊ ಯಾರಿಗಾದ್ರೂ ಅದ್ರ ಬಗ್ಗೆ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ಕಡೆ ಕನಕಪುರ ಸೈಡು ಮೆಟ್ರೋ ಆಗ್ತಿದೆಯಲ್ಲ ಕನಕಪುರ ರೋಡಲ್ಲಿ, ಅದು ಎಲ್ಲಿಗೆ ಎಂಡ್ ಆಗುತ್ತೆ ಅಂತ. ಸದ್ಯಕ್ಕೆ ಇಲ್ಲೊಂದು ಸ್ಟೇಷನ್ ಆಗ್ತಿದೆ, ಇದು ಈ ಏರಿಯಾ ಯಾವುದು ಅಂತ ಗೊತ್ತಿಲ್ಲ. ಸೊ ಇಲ್ಲೊಂದು ಲೆಫ್ಟ್ ಸೈಡಲ್ಲಿ ಒಂದು ಸ್ಟೇಷನ್ ಆಗ್ತಿದೆ, ಮತ್ತು ಈ ಕಡೆನೂ ಒಂದು ಕನೆಕ್ಟ್ ಆಗುತ್ತೆ ಮೆಟ್ರೋ. ಅದು ಬಿಡದಿ ಸೈಡ್ಗೇನೋ ಕನೆಕ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ನೋ ಐಡಿಯಾ. ಸೊ ಇವಾಗ ಕನಕಪುರ ಮೆಟ್ರೋ ಹತ್ರ ಬಂದಿದ್ದೀವಿ, ಕನಕಪುರ ರೋಡ್ ಮೆಟ್ರೋ. ಆ್ಯಕ್ಚುಲಿ ಮೈಸೂರಿಂದ ಬರ್ಬೇಕಾದ್ರೆ ಹಿಂಗೆ ಬರ್ತೀವಿ, ನೈಸ್ ರೋಡಿಂದ ಬರಬೇಕಾದ್ರೆ. ಸೊ ಈ ರೋಡಲ್ಲಿ ಬಂದು ಸೊ ಇಲ್ಲಿಂದ ಹಿಂಗೆ ಮುಂದೆ ಹೋಗೋದು. ಸೊ ಇವಾಗ ಫಾರ್ಮಲ್ ಸಿಗ್ನಲಿಂದ ರೈಟ್ ತೊಗೊಂಡು ಮನೆಗೆ ಹೊರಟೆ. ಮಧ್ಯಾಹ್ನದ ಹೊತ್ತಲ್ವ, ಅಷ್ಟೊಂದು ಟ್ರಾಫಿಕ್ ಏನಿರಲಿಲ್ಲ ಕನಕಪುರ ರೋಡಲ್ಲಿ.